ಹೀಗೆ ಬೀಗ ಮುರಿದು ದೇವಾಲಯದಲ್ಲಿ ಇರೋ ಹುಂಡಿಯನ್ನೇ ಕಳ್ಳತನ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ಇರುವ ಶ್ರೀ ಪಟೇಲಮ್ಮನ ದೇವಾಲಯದಲ್ಲಿ. ಹೌದು, ಈ ಅಗಲಗುರ್ಕಿ ಪಟೇಲಮ್ಮನ ದೇವಾಲಯದಲ್ಲಿ ಕಳ್ಳತನವಾಗಿದೆ. ತಡರಾತ್ರಿ ಕಳ್ಳರ ಗ್ಯಾಂಗ್ ಒಂದು ದೇವಾಲಯದ ಬೀಗವನ್ನ ಕಟರ್ ಮೂಲಕ ಕಟ್ ಮಾಡಿ ದೇವಾಲಯದಲ್ಲಿ ಇದ್ದ ಹುಂಡಿಯ ಸಮೇತ ಹುಂಡಿಯಲ್ಲಿ ಇದ್ದ ಹಣವನ್ನ ಕಳ್ಳತನ ಮಾಡಿದ್ದಾರೆ. ಅಂದಹಾಗೆ ಅಗಲಗುರ್ಕಿ ಪಟೇಲಮ್ಮನ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ದೇವಾಲಯದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಇನ್ನೇನು ಕಾರ್ಯಕ್ರಮ ಹತ್ತಿರವಾಗುತ್ತಿದ್ದಂತೆ ಹುಂಡಿಯಲ್ಲಿದ್ದ ಹಣವನ್ನ ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ. ಇದೇನು ಮೊದಲೇನಲ್ಲ, ಈ ಹಿಂದೆಯೂ 2 ಬಾರಿ ಕಳ್ಳತನವಾಗಿದ್ದು ಈಗ ಮತ್ತೊಮ್ಮೆ 3ನೇ ಬಾರಿ ಕಳ್ಳತನವಾಗಿದ್ದು ದೇವಾಲಯದ ಹುಂಡಿಯಲ್ಲಿ ಇದ್ದ 40,000ಕ್ಕೂ ಹಣದ ಸಮೇತ ಹುಂಡಿಯನ್ನ ಕಳ್ಳರು ಕದ್ದು ಓಡಿ ಹೋಗಿದ್ದಾರೆ. ಪಟಾಲಮ್ಮ ದೇವಸ್ಥಾನ ಅಂತ ಇದುವರೆಗೂ ವರ್ಷದಲ್ಲಿ ಒಂದ್ಸಲ ಕಳ್ತನ ಆಗಿತ್ತು. ಹುಂಡಿ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ರು. ಈ ಟೈಮೂ ಕರೆಕ್ಟಾಗಿ ವರ್ಷಕ್ಕೆ ಈ ಟೈಮೂ ಹುಂಡಿ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಇದುವರೆಗೆ ಎಷ್ಟನೇ ಕಳ್ತನ ಆಗಿದೆ? 2 ಟೈಮ್ ಕಳ್ತನ ಆಗಿದೆ. ಈಗ ಇವಾಗ ಏನಾಗಿದೆ? ಈಗೇನೋ ಹುಂಡಿ ಸಮೇತವಾಗಿ ಕಳ್ತನ ಮಾಡ್ಕೊಂಡೋಗಿದ್ದಾರೆ. ಕೊಯ್ದು ಹುಂಡಿ ತೆಗೆದುಕೊಂಡೋಗಿದ್ದಾರೆ. ಹುಂಡಿಯಲ್ಲಿ ಏನಿತ್ತು? ಹುಂಡಿಯಲ್ಲಿ ದುಡ್ಡಿತ್ತು, ಒಂದು 30,000ರಿಂದ 50,000 ಗಂಟ ಇತ್ತು ಸುಮಾರು. ವರ್ಷದಲ್ಲಿ ಹುಂಡಿಯಲ್ಲಿ 2 ವರ್ಷದ್ದಿತ್ತು. ಅದು ಸುಮಾರು 1 ಲಕ್ಷದವರೆಗೂ ಇತ್ತು. ಅದು ಕಂಪ್ಲೇಂಟ್ ಕೊಟ್ಟಿದ್ವಿ, ಕ್ರಮ ಕೈ ತೆಕ್ಕೊಂಡಿಲ್ಲ. ಇವಾಗ ನೀವು ಹೇಳ್ದಂಗೆ FRI ಮಾಡಬೇಕು. ಈ ದೇವ್ರ ಮೇಲೆ ಯಾಕೆ ಕಳ್ರಿ ಕಣ್ಣು ಗೊತ್ತಿಲ್ಲ. ಅದೇ ಈ ಪದೇ ಪದೇ ಕಳ್ತನ ಆಗ್ತಿದೆ. ಪದೇ ಆಗ್ತಾ ಇದೆ. ಇದು 2ನೇ ಟೈಮ್ ಆಗಿರೋದು. ಅಲ್ಲ, ಇವಾಗ ಎಷ್ಟನೇ ಸರಿ ಆಗಿರೋದು? 2ನೇ ಸಲ. ಇನ್ನು ಘಟನೆಯಾಗುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.